ವೆಲ್ಕಮ್ ಬ್ಯಾಕ್ ಮೈ ಬ್ಯೂಟಿಫುಲ್ ಸೋಲ್ಸ್. ಇವತ್ತಿನ ರೀಡಿಂಗ್ ಕರಿಯರ್ ಜಾಬ್ ರಿಲೇಟೆಡ್ ಆಗಿರುತ್ತೆ. ನೀವು ಏನಾದರೂ ಡ್ರೀಮ್ ಜಾಬ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ, ಈ ರೀಡಿಂಗ್ ನ ಕೇಳಿ. ಇದ್ರ ಜೊತೆಗೆ ನಾನು ನಿಮಗೆ ನ್ಯೂ ಜಾಬ್ ಬೇಗ ಸಿಗೋದಕ್ಕೆ ಯಾವ ಸ್ವಿಚ್ ವರ್ಡ್ ಯೂಸ್ ಮಾಡ್ಕೋಬೇಕು ಅಂತ ವಿಡಿಯೋ ಎಂಡಲ್ಲಿ ತಿಳಿಸ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್. ಸೊ ಸ್ಪ್ರೆಡ್ ಮಾಡೋಣ, ಸ್ಪ್ರೆಡ್ ಮಾಡಿ ನೋಡೋಣ ಯಾವ ಥರ ಆಗುತ್ತೆ ಅಂತ. ಓಕೆ, ಸೊ ನಾನು ಇಲ್ಲಿ 5 ಕಾರ್ಡ್ಸ್ನ ಪಿಕ್ ಮಾಡ್ತಿದ್ದೀನಿ. ಸೊ ನೀವು ಕರೆಂಟ್ ಜಾಬಲ್ಲಿ ಇಟ್ಕೊಂಡು ನೆಕ್ಸ್ಟ್ ಜಾಬ್ಗೆ ಟ್ರೈ ಮಾಡ್ತಿರೋರಾಗಿರ್ಬೋದು, ಇಲ್ಲಾಂದರೆ ಎಜುಕೇಷನ್ನ ಕಂಪ್ಲೀಟ್ ಮಾಡಿ ಜಾಬ್ಗೆ ಸರ್ಚ್ ಮಾಡ್ತಿರೋರಾಗಿರ್ಬೋದು, ಅವರಿಗಾಗಿ ಈ ರೀಡಿಂಗ್ಸ್ ಇರುತ್ತೆ. ಇಲ್ಲ ನಿಮ್ಮ ಡ್ರೀಮ್ ಜಾಬ್ ಬಗ್ಗೆ ಇರೋರಿಗೆ ಅದು ಆಗಿರುತ್ತೆ. ಫಸ್ಟ್ ಟೈಮ್ ಯಾರು ನೋಡ್ತಿರೋ ಅವ್ರಿಗೆ ರೆಸನೇಟ್ ಕೂಡ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಏನಿದೆ ಅಂತ ನೋಡೋಣ. ಒಂದ್ಸತಿ ಇದೆಲ್ಲ ಸರಿಯಾಗಿ ಇಟ್ಕೊಂಡ್ಬಿಡ್ತೀನಿ. ಓಕೆ, 5 ಕಾರ್ಡ್ಸ್. ಓಕೆ, ಎಲ್ಲ ಒಂದೇ ಸತಿ ಜೋಡಿಸ್ಕೊಂಡ್ಬಿಡ್ತೀನಿ, ಸೊ ಅವಾಗ ಈಸಿ ಆಗುತ್ತೆ ನಿಮಗೆ. ಜೈ ಶ್ರೀರಾಮ್. ನೀವು ಒಂದ್ಸತಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಸೊ ಕಾರ್ಡ್ಸ್ ರೀಡ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ರೆಸನೇಟ್ ಆಗುತ್ತೆ ಅಂತ ಅನ್ಕೊಳ್ತಿದ್ದೀನಿ. ಓಕೆ, ಸೊ ನೀವು ನಿಮ್ಮ ಕರೆಂಟ್ ರೋಲಿಂದ ಫ್ರೆಶ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ತಿದ್ದೀರಾ. ನಿಮಗೆ ನ್ಯೂ ಅಪರ್ಚುನಿಟಿಗೋಸ್ಕರ ಹೊಸ ಹೊಸ ಸ್ಕಿಲ್ಸ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದೀರಾ, ಇಲ್ಲ ಯಾವುದಾದ್ರೂ ಹೊಸ ಅಪರ್ಚುನಿಟಿ ನಿಮ್ಮನ್ನು ಹುಡ್ಕೊಂಡು ಬರುತ್ತಾ ಅಂತ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಂಡಿದ್ದೀರಾ. ಸೊ ಈ ಥರ ಎಕ್ಸ್ಪೆಕ್ಟೇಷನ್ ಒಳ್ಳೇದೇನೆ, ಬಟ್ ನಮ್ಮ ಪ್ರಯತ್ನನೂ ಬೇಕಾಗುತ್ತೆ. ಯಾರಾದರೂ ನನಗೆ ರೆಫರ್ ಮಾಡ್ತಾರಾ ಅಂತ ಥಿಂಕ್ ಮಾಡ್ತಿದ್ದೀರಾ ಅಂಥವ್ರಿಗೆ ಈ ಒಂದು ರೀಡಿಂಗ್ ಅಲ್ಲಿ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ದೈವ ಹೇಳೋದು ಏನಂದ್ರೆ, ನೀವು ಫೋಕಸ್ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಯಾವುದೇ ಒಂದನ್ನು ವಿನ್ ಆಗಬೇಕಂದ್ರೆ ನಿಮ್ಮ ಸುತ್ತಮುತ್ತ ತುಂಬ ಮುಳುಗುಳಿದೆ, ತುಂಬ ಅಂದರೆ ಐ ಮೀನ್ ತುಂಬ ಕಾಂಪಿಟೇಟರ್ಸ್ ಇದ್ದಾರೆ. ತುಂಬ ಕೇರ್ಫುಲ್ ಆಗಿ ನೀವಿರಬೇಕಾಗುತ್ತೆ. ನೀವು ಆತಂಕದಲ್ಲಿದ್ದೀರಾ. ಜಾಬ್ ಸೆಕ್ಯೂರ್ ಆಗಿದೆಯಾ, ನಾನು ಕರೆಂಟ್ ಜಾಬ್ ಮಾಡ್ತಾ ಇರೋದು ಏನಾಗ್ಬಿಡುತ್ತಪ್ಪ, ಇದು ಪ್ರೈವೇಟ್ ಜಾಬ್ ಆಗಿರೋದ್ರಿಂದ ತುಂಬ ನೀವು ಯೋಚನೆ ಮಾಡ್ತೀರಾ. ಯಾವ ಥರ ಯೋಚನೆ ಮಾಡ್ತೀರಾ ಅಂದರೆ, ರಾತ್ರಿ ನಿದ್ದೆನೂ ಸರಿಯಾಗಿ ಮಾಡಲ್ಲ, ನೈಟ್ ಮೇರ್ಸ್ಗಳು ಜಾಸ್ತಿ ಬರುತ್ತೆ ನಿಮಗೆ. ಸರಿಯಾಗ್ತಿಲ್ಲ, ಕೆಲಸ ಬಗ್ಗೆ ಯೋಚನೆ ಮಾಡ್ತಾ ಚಿಂತೆ ಬೇಡ, ಫೋಕಸ್ಡ್ ಆಗಿರಿ. ಸೊ ನಾನು ಹೇಳ್ದಂಗೆನೆ ನಿಮಗೆ ಸ್ವಿಚ್ ವರ್ಡ್ಸ್ ಹೇಳ್ತೀನಿ. ಆ ಸ್ವಿಚ್ ವರ್ಡ್ಸ್ನ ಬೆಳಗ್ಗೆ ಎದ್ದಿದ ತಕ್ಷಣ 10 ಟೈಮ್ಸ್ ಹೇಳ್ಕೊಳ್ಳಿ. ನಿಮ್ಮ ಮನಸ್ಸಲ್ಲೇನೆ ರಾತ್ರಿ ಮಲಗೋದಕ್ಕೆ ಮುಂಚೆ 10 ಟೈಮ್ಸ್ ಹೇಳ್ಕೊಳ್ಳಿ, ವರ್ಕ್ ಆಗುತ್ತೆ. ಸೊ ಸ್ವಿಚ್ ವರ್ಡ್ಸ್ ಏನಂತ ಅಂದರೆ, ಫಸ್ಟ್ ಸ್ವಿಚ್ ವರ್ಡ್ ಬಂದು ಕ್ವೆಸ್ಟ್, QUEST. ನಾನು ಲಾಸ್ಟಲ್ಲಿ ಬೇಕಾದರೆ ಹಾಕ್ತೀನಿ ನಿಮಗೆ. ಕ್ವೆಸ್ಟ್ ಅಂತ ಸ್ವಿಚ್ ವರ್ಡ್, ಫಸ್ಟ್ ಸ್ವಿಚ್ ವರ್ಡ್. ಸೊ ಇದನ್ನು ನೀವು ಯೂಸ್ ಮಾಡಿ. ಸೆಕೆಂಡ್ ಸ್ವಿಚ್ ವರ್ಡ್ ಬಂದು ನೆಕ್ಸ್ಟ್, NEXT ಅಂತ ಈ ಸ್ವಿಚ್ ವರ್ಡ್ನ ಯೂಸ್ ಮಾಡಿ. 2 ಸ್ವಿಚ್ ವರ್ಡ್ಸ್ನ ನೀವು ಟ್ರೈ ಮಾಡ್ಬೋದು. ಸೊ ನಿಮಗೆ ವರ್ಕ್ ಆಗುತ್ತೆ ತುಂಬ ಬೇಗನೆ. ನಿಮಗೆ ಇದು ಪವರ್ಫುಲ್ ಸ್ವಿಚ್ ವರ್ಡ್ಸ್ ಆಗಿರೋದ್ರಿಂದ ನಿಮಗೆ ಯೂಸ್ ಆಗುತ್ತೆ. ನೋಡಿ, ನಿಮಗೆ ಬಂದಿರೋ ಕಾರ್ಡ್ಸಲ್ಲಿ ಎಲ್ಲನೂ ಎಸ್ ಕಾರ್ಡ್ಸೇ, ಆದರೆ ನಿಮಗೆ ಒಂದೇ ಒಂದು ಕಾರ್ಡ್ ನೋ ಕಾರ್ಡ್ ಬಂದಿದೆ. ಸೊ ಅದರಿಂದ ನಿಮಗೆ ತುಂಬ ಆತಂಕದಲ್ಲಿ ಇರ್ತೀರ ನೀವು. ಸೊ ಆ ನೆಗೆಟಿವಿಟಿನ ಫಸ್ಟ್ ನಿಮ್ಮಿಂದ ಆಚೆ ತೆಗೆದಾಕಿ ನೀವು. ಸೊ ಅದರಿಂದ ನಿಮಗೆ ಎಲ್ಲ ಒಳ್ಳೇದಾಗುತ್ತೆ. ನೆಗೆಟಿವಿಟಿ ಇದ್ದರೆ ನೋಡಿ, ನಿಮಗೆ ಪಾಸಿಟಿವ್ ಆಗಿ ನೀವು ಫೀಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಹತ್ರ ಎಲ್ಲಾನು ನೀವು ಪಾಸಿಟಿವ್ ಆಗಿ ತಗೋಬೇಕಾಗುತ್ತೆ. ಸೊ ಏನು ಮಾಡಬೇಕು, ಯಾವ ಥರ ನಾನು ವರ್ಕ್ ಮಾಡಬೇಕು, ನಿಮ್ಮ ಸ್ಕಿಲ್ಸ್ನ ಏನಾದರೂ ಅಡಿಷನ್ ಮಾಡ್ಕೊಳ್ಳೋದಿದ್ರೆ ಸ್ಕಿಲ್ಸ್ನ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ನೆಕ್ಸ್ಟ್ ಗ್ರೋತ್ಗೆ, ಕರಿಯರ್ ಗ್ರೋತ್ಗೋಸ್ಕರ. ಸೊ ಆವಾಗ ನಿಮಗೆ ನ್ಯೂ ಅಪರ್ಚುನಿಟೀಸ್ ನಿಮ್ಮನ್ನೇ ಹುಡ್ಕೊಂಡು ಬರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದು ನನ್ನ ಒಂದು ಸಣ್ಣ ಪ್ರಯತ್ನ. ನಿಮ್ಮ ಕರಿಯರ್ಗೋಸ್ಕರ ನಾನು ಟ್ಯಾರೋ ರೀಡಿಂಗ್ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಸೊ ನನಗೆ ಹೇಗೆ ಅನಿಸ್ತು ವಿಡಿಯೋ ಅನ್ನೋದನ್ನ ನನಗೆ ಹೇಳಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.